ಇಲ್ಲಿ ನಾನು ಹೆಸರು ಮುಂಗು ಬರಿಸಿದ್ದನ್ನು ತಗೊಂಡಿದ್ದೇನೆ, ಒಂದು ಡಬ್ಬದಲ್ಲಿ ತಂದಿದ್ದೇನೆ. ಮುಂಗು ಬರಿಸಿದ ಹೆಸರು ಕಾಳು ಇದು ನೋಡಿ, ಒಳ್ಳೆ ರೀತಿಯಲ್ಲಿ ಹೆಸರು ಕಾಳು ಮುಂಗು ಬರಿ. ಇದ್ರಲ್ಲಿ ನಾನು ಇವತ್ತು ಒಂದು ಟಿಕ್ಕ ಮಾಡಿ ತೋರಿಸ್ತೇನೆ. ಯಾವ ರೀತಿ ಬಂದಿದೆ ನೋಡಿ, ಇದು ಈ ತರ ಟಿಕ್ಕ ರೆಡಿ ಆಗ್ತದೆ. ಇದಕ್ಕೊಂದು ನಾನು ನೋಡಿ ನೋಡಿ, ಇದಕ್ಕೆ ನಾನೊಂದು ಸ್ಪೆಷಲ್ ಚಟ್ನಿ ಮಾಡಿದ್ದೇನೆ. ಅದು ಆ ಚಟ್ನಿಯನ್ನು 2 ದಿವಸ ನೀವು ಸ್ಟೋರ್ ಮಾಡಿ ಇಡ್ಬೋದು. ಇದು ಒಂದು ಸ್ಪೆಷಲ್ ಚಟ್ನಿ. ಇದರ ಚಟ್ನಿಯ ಹೆಸರು ಚೀಸ್ ಟೊಮೆಟೊ ಚಟ್ನಿ ಅಂತ. ಸೊ ಇದು ಸ್ಪ್ರೌಟ್ ಇದ್ದು ನಾನು ಮೂಂಗ್ ದಾಲ್ ಇದ್ದು ನಾನು ಇವತ್ತು ಟಿಕ್ಕ ಮಾಡಿದ್ದು. ಇದು ಹೆಲ್ದಿ ವರ್ಷನ್ ಅಲ್ಲಿ ನಾನು ಮಾಡಿದ್ದೇನೆ. ಇದನ್ನು ಶಾಲೋ ಫ್ರೈ ಮಾಡಿ ಮಾಡ್ತಾ ಇದ್ದೇನೆ. ಇದು ಕೆಲವು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಅದಕ್ಕಾಗಿ ನೀವು ವಿಡಿಯೋವನ್ನು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ನೋಡಿ. ಈ ರೆಸಿಪಿ ಇಷ್ಟ ಆದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗಿ ನೋಡ್ಲಿಕ್ಕೆ ಹೇಳಿ, ನಂಗೆ ಸಪೋರ್ಟ್ ಮಾಡಿ. ನಾನೀಗ ಮೂಂಗ್ ದಾಲ್ ನಲ್ಲಿ ಮಾಡುದಲ್ಲ, ಸ್ವಲ್ಪ ಮೂಂಗ್ ದಾಲ್ ನ ಬಗ್ಗೆ ನಿಮ್ಗೆ ಹೇಳ್ತೇನೆ. ಈ ಮೂಂಗ್ ದಾಲ್ ಅನ್ನು ನಾನು ಈಗ ಡಬ್ಬದಲ್ಲಿ ನಾನು ಮಾಡಿ, ಮೂಂಗ್ ದಾಲ್ ಎಲ್ಲರಿಗೂ ಮಾಡಲಿಕ್ಕೆ ಮೂಂಗ್ ದಾಲ್ ಹೇಗೆ ಮಾಡೋದು ಎಲ್ಲರಿಗೂ ಗೊತ್ತುಂಟು. ಸ್ಪ್ರೌಟ್ ಅನ್ನು ಹೇಗೆ ಮಾಡೋದಂತ ಎಲ್ಲರಿಗೂ ಗೊತ್ತುಂಟು. ಇದಕ್ಕೆಲ್ಲ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಉಂಟು. ಈ ಮೂಂಗ್ ದಾಲ್ ನ ವಿಷಯ ನಾವು ಮತ್ತೆ ಇದಕ್ಕೆಲ್ಲ ಮಿಕ್ಸಿಯಲ್ಲೆಲ್ಲ ತರಿಯಾಗಿ ರುಬ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ಇದಕ್ಕೆ ಚಟ್ನಿ ನಾವು ಮೊದಲು ರೆಡಿ ಮಾಡುವ. ಚಟ್ನಿಗೆಲ್ಲ ಆಗ ಚಟ್ನಿ ಬೇಯಿಸ್ಬಿಟ್ಟು ಮಾಡ್ಬೇಕಾಗ್ತದಲ್ಲ, ಅದಕ್ಕಾಗಿ ನಾನಿಲ್ಲಿ ಚಟ್ನಿಗೆ ಏನೆಲ್ಲ ಬೇಕು ಅದನ್ನೀಗ ನಾನು ರೆಡಿ ಮಾಡಿ ನಿಮ್ಗೆ ತೋರಿಸ್ತೇನೆ. ಬೇಯಿಸ್ಲಿಕ್ಕೆ ಅದು ಉಂಟು ಚಟ್ನಿಗೆ. ಇದನ್ನು ನಾವು ಒಂದು ಸೈಡ್ ಅಲ್ಲಿ ಇಟ್ಟುಬಿಟ್ಟು ನಾವೀಗ ಚಟ್ನಿ ಹತ್ರ ಹೋಗುವ. ಮೊದಲಿಗೊಂದು ತವ ಇಟ್ಟಿದ್ದೇನೆ ನಾನಿಲ್ಲಿ. ಅದಕ್ಕೆ ನಾನು 3 ಟೊಮೆಟೊ ಹಾಕ್ತೇನೆ. 3 ಟೊಮೆಟೊ, ನಾವು ಎಷ್ಟು ಜನ ಇದ್ದೀರಿ ಆ ತರದಲ್ಲಿ ನೀವು ಟೊಮೆಟೊನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅದನ್ನು ಕಟ್ ಮಾಡಿ ಉಲ್ಟ ಮಾಡಿ ನಾನು ಬೇಯಿಸ್ತೇನೆ, ಆಗ ಬೇಗ ಟೊಮೆಟೊ ಬೇಯ್ತದೆ. 3 ಟೊಮೆಟೊವನ್ನು ಕಟ್ ಮಾಡಿ ಹಾಕಿದೆ. ಮತ್ತೆ ಇದಕ್ಕೆ ಆನಿಯನ್ ಹಾಕ್ತೇನೆ. ನೀವು ಸಣ್ಣ ಆನಿಯನ್ ಆದ್ರೆ ಇಡೀ ಆನಿಯನ್ ಹಾಕ್ಬೋದು. ನನ್ನದು ದೊಡ್ಡದು ಆನಿಯನ್ ಇತ್ತು, ಅದನ್ನು ನಾನು ಅರ್ಧ ಆನಿಯನ್ ಹಾಕ್ತೇನೆ. 2 ಖಾರಕ್ಕೆ 2 ಗ್ರೀನ್ ಚಿಲ್ಲಿ ಹಾಕಿದೆ. ಇದು ಚಿಲ್ಲಿ ಖಾರ ಉಂಟು, ನಿಮ್ಗೆ ಹೇಗೆ ಬೇಕೋ ಹಾಗೆ ಚಿಲ್ಲಿಯನ್ನು ಹಾಕ್ಬೋದು, ಜಾಸ್ತಿಯೂ ಹಾಕ್ಬೋದು. ಮತ್ತೆ ನಾನು ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು 6 ರಿಂದ 8 ಎಸಳು ಬೆಳ್ಳುಳ್ಳಿ ಇದಕ್ಕೆ ಹಾಕಿದ್ದೇನೆ. ಗ್ಯಾಸ್ ಆನ್ ಉಂಟು, ಇದು ಬೇಯ್ತಾ ಉಂಟು ಈಗ ಟೊಮೆಟೊ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಹಾಕ್ತೇನೆ. ನಾನು ಇದನ್ನು ಹೆಲ್ದಿ ವರ್ಷನ್ ಅಲ್ಲಿ ಮಾಡ್ತೇನೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ಲ. ಸೊ ನಾನು 1 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಹಾಕಿ ಇದನ್ನು ಚಂದ ಮಾಡಿ 10 ಮಿನಿಟ್ಸ್ ನಾನು ಬೇಯಿಸ್ತೇನೆ. ಲಿಡ್ ಮುಚ್ಚಿಯೂ ಬೇಯಿಸ್ಬೋದು, ಹೀಗೆಯೂ ಬೇಯಿಸ್ಬೋದು. ಇದನ್ನು ಬೇಯ್ಲಿಕ್ಕಿಟ್ಟು ನಾನು ಮತ್ತೆ ಮೂಂಗ್ ದಾಲ್ ಅನ್ನು ಎಂತೆಲ್ಲ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೇನೆ. ಅಂದ್ರೆ ಸ್ಪ್ರೌಟ್ ಉಂಟಲ್ಲ, ಹೆಸರು ಕಾಳು ಮುಂಗು ಬರಿಸುದುಂಟಲ್ಲ, ಅದನ್ನು ಏನೆಲ್ಲ ಮಾಡ್ಬೇಕಂತ ತೋರಿಸ್ತೇನೆ. ಅಷ್ಟೊತ್ತಿಗೆ ಇದು ಟೊಮೆಟೊ ಬೇಯ್ತಾ ಇರ್ತದೆ. ಈಗ ನಾನು ಸ್ಪ್ರೌಟಿನ ಹತ್ರ ಬಂದೆ. ಈ ಸ್ಪ್ರೌಟ್ ಅನ್ನು ನಾವೀಗ ಮೆಜರ್ಮೆಂಟ್ ಮಾಡುವ. ಯಾವ ಮೆಜರ್ಮೆಂಟ್ ಕಪ್ ಅನ್ನು ನೀವು ಯೂಸ್ ಮಾಡ್ಬೋದು. ನಾನು ನನ್ನ ಮೆಜರ್ಮೆಂಟ್ ಕಪ್ ಅಲ್ಲಿ ನಾನು ಇದನ್ನು ಮೆಜರ್ ಮಾಡಿ ನಿಮ್ಗೆ ಹಾಕ್ತೇನೆ. ಈ ಮೆಜರ್ಮೆಂಟ್ ಕಪ್ ಅಲ್ಲಿ ನಾನು 3 ಕಪ್ಪಿನಷ್ಟು ಇದು ಸ್ಪ್ರೌಟ್ ಅನ್ನು ಹಾಕ್ತದೆ. ಮೂಂಗ್ ದಾಲ್ ಅನ್ನು ಹಾಕ್ತಾ ಇದ್ದೇನೆ. ಮೂಂಗ್ ದಾಲ್ ಹೇಳ್ಬೋದು, ಹೆಸರು ಕಾಳು ಹೇಳ್ಬೋದು. ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದು 3 ಕಪ್ ಆಯ್ತು. ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ನೀವು ವಿಡಿಯೋ ಕ್ಲಿಯರ್ ಆಗಿ ನೋಡಿ ಅಂತ ಹೇಳ್ತಾನೆ ಇದ್ದೇನೆ. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನಿಲ್ಲ ನೋಡಿ. ಒಂದು ಆನಿಯನ್ ಅನ್ನು ಕಟ್ ಮಾಡೋ ಕೆಲಸ ಬೇಡ ಅಂತ ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತೆ ರುಬ್ಬುವಾಗ ತರಿಯಾಗಿ ರುಬ್ಬಿ ನೈಸ್ ಮಾಡ್ಬಿಡಿ, ಪಲ್ಸಿಗೆ ಹಾಕಿ ತೆಗೆದ್ರೆ ಸಾಕು. ನೆಕ್ಸ್ಟ್ ನಾನು ಖಾರಕ್ಕೆ 2 ಗ್ರೀನ್ ಚಿಲ್ಲಿ ಹಾಕಿದೆ. ಒಂದು 6 ರಿಂದ 8 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ತೇನೆ. 1 ಇಂಚಿನಷ್ಟು ನಾನು ಶುಂಠಿ ಹಾಕ್ತೇನೆ. ಇದನ್ನು ಕಟ್ ಮಾಡಿ ಹಾಕ್ತೇನೆ. ಈಗ ಇದನ್ನು ತರಿಯಾಗಿ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿ ತರುವ. ಯಾಕಂದ್ರೆ ಚಂದ ಮಾಡಿ ನೀವು ನೈಸ್, ನೀರ್ ಹಾಕ್ಬೇಡಿ ಏನು, ಯಾಕಂದ್ರೆ ಆನಿಯನ್ ನೀರ್ ಬಿಡ್ತದೆ ನಮ್ಗೆ. ನಾನು ಹೇಳುವ ಟಿಪ್ಸ್ ಅನ್ನು ಕಂಪ್ಲೀಟ್ ಫಾಲೋ ಮಾಡಿ. ನೋಡಿ, ನಾನೀಗ ಮಿಕ್ಸಿ ಬೌಲಿಗೆ ತಂದಿದ್ದೇನೆ. ಮಿಕ್ಸಿಂಗ್ ಬೌಲ್ ಅಲ್ಲಿ ಈಗ ನಾನು ರುಬ್ಬಿ ತಂದಿದ್ದೇನಲ್ಲ ಮಿಕ್ಸಿಯಲ್ಲಿ, ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ತೇನೆ. ತರಿಯಾಗಿ ರುಬ್ಬಿದ ಮೂಂಗ್ ದಾಲ್ದು ಮಿಕ್ಸ್ಚರ್ ಉಂಟಲ್ಲ, ಅದನ್ನು ಹಾಕ್ತೇನೆ. ಇದಕ್ಕೆ ಕೆಲವು ಮಿಕ್ಸಿಂಗಿಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಅದು ಏನಂತ ನಾನೀಗ ನಿಮ್ಗೆ ಹೇಳ್ತಾ ಬರ್ತೇನೆ. ಮೊದಲಿಗೆ ಇಲ್ಲಿ ನಾನು 100 ಗ್ರಾಮ್ಸ್ ಅಷ್ಟು ಪನ್ನೀರ್ ತಗೊಂಡಿದ್ದೇನೆ. ಮಕ್ಕಳಿಗೆ ಖುಷಿ ಆಗ್ತದಲ್ಲ, ಟೇಸ್ಟ್ ಅಲ್ಲಿ ಒಳ್ಳೆ ರುಚಿ ಕೊಡ್ತದೆ. ಇದನ್ನು ಸ್ವಲ್ಪ ಸ್ಕ್ರಂಬಲ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ, 100 ಗ್ರಾಮ್ ಪನ್ನೀರ್. ನೆಕ್ಸ್ಟ್ ನಾನು 3 ಟೇಬಲ್ ಸ್ಪೂನ್ ನಷ್ಟು ನಾನು ಕಡಲೆ ಹಿಟ್ಟನ್ನು ಬಿಸಿ ಮಾಡಿದ್ದೇನೆ. ಯಾಕಂದ್ರೆ ಇದು ಹಸಿ ವಾಸನೆ ತೆಗೆದು ತಂದಿದ್ದೇನೆ. ಸ್ವಲ್ಪ ರೋಸ್ಟ್ ಮಾಡಿ ಒಂದು 5 ನಿಮಿಷ ಸಿಮ್ ಅಲ್ಲಿ ಇದನ್ನು ಇದಕ್ಕೆ ಬೈಂಡರ್ ಗೆ ಯೂಸ್ ಮಾಡ್ತೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕಿದೆ. ನಿಮ್ಗೆ ಇನ್ನೂ ಖಾರ ಬೇಕಂದ್ರೆ ದೊಡ್ಡವರಿಗೆ ನಾನು ಮಾಡ್ತಾ ಇರೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಹಾಕ್ತೇನೆ. ಮಕ್ಕಳಿಗಾದ್ರೆ ನೀವು ನೋಡಿ ಹಾಕಿ. ಆ ನಂತರ ಇನ್ನೊಂದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೇನೆ. ಅದು ಯಾವುದನ್ನು ನಾನು ನಿಮ್ಗೆ ತೋರಿಸ್ತೇನೆ. ರುಚಿಗೆ ಉಪ್ಪು ಹಾಕ್ತೇನೆ. ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ನೋಡಿ, ಇದು ಉಂಟಲ್ಲ ನೆಲಕಡಲೆ ಬೀಜ ಉಂಟಲ್ಲ, ಅದನ್ನು ಹುರಿದು ಬಿಟ್ಟು ಸಿಪ್ಪೆ ತೆಗೆದು ಮಿಕ್ಸಿಗೆ ಪಲ್ಸಿಗೆ ಹಾಕಿ ತರಿಯಾಗಿ ತಂದಿದ್ದೇನೆ. ಈ ಪೌಡರ್ ಉಂಟಲ್ಲ, ಇದು ಟೇಸ್ಟ್ ಕೊಡ್ತದೆ, ಕ್ರಿಸ್ಪಿನೆಸ್ ಕೊಡ್ತದೆ ನಮ್ಮ ಟಿಕ್ಕಕ್ಕೆ. ಸೊ ಇದನ್ನು ಈ ತರ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿ ಈಗ ನಾವು ಮಿಕ್ಸ್ ಮಾಡೋ. ತುಂಬಾ ಹಿಚ್ಕಿ ಬಿಟ್ಟು ಮಿಕ್ಸ್ ಮಾಡಬೇಡಿ, ಅದು ಆನಿಯನ್ ಎಲ್ಲ ಉಂಟಲ್ಲ ಅದು ನೀರ್ ಬಿಡುತ್ತದೆ. ಸೊ ಮೆಲ್ಲಕ್ಕೆ ನೀವು ಹಿಚ್ಕಿ ಬಿಟ್ಟು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಟೊಮೆಟೊದ ಹತ್ರ ಬಂದೆ ನಾನು.
ಇದರಲ್ಲಿ ಸಿಪ್ಪೆ ಉಂಟಲ್ಲ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಹೀಗೆ ಬೆಂದು ತಣ್ಣಗಾಗಿ ಆಗಿದೆ, ಆ ಸಿಪ್ಪೆ ಎಲ್ಲ ತೆಗೆದು ಬದಿಗಿಟ್ಟೆ. ಈಗ ಈ ಟೊಮೆಟೊವನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದಕ್ಕೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಚೀಸ್ ಟೊಮೆಟೊ ಚಟ್ನಿಗೆ ಎಲ್ಲ ಹಾಕಿದನು. ಟೊಮೆಟೊ, ನೀರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಹಾಕ್ಲಿಲ್ಲ ನಾನು. ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ನಾನು ಹೇಳುವುದನ್ನು ಕ್ಲಿಯರ್ ಆಗಿ ನೋಡಿ. ಇದನ್ನ ಈಗ ನಾನು ನುಣ್ಣಗೆ ಮಿಕ್ಸಿ ಜಾರಲ್ಲಿ ಅರ್ದು ತಂದು ಇನ್ನೊಂದು ಯಾವ ಇಂಗ್ರೀಡಿಯೆಂಟ್ಸ್ ಉಂಟು ಅದನ್ನು ತೋರಿಸ್ತೇನೆ. ಅದನ್ನ ಯಾಕೆ ಮೊದಲಿಗೆ ಹಾಕ್ಲಿಲ್ಲ ಅಂತ ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಯಾಕಂದ್ರೆ ಅದನ್ನ ಮೊದಲಿಗೆ ಹಾಕಿದ್ರೆ ಅದು ಮಿಕ್ಸಿಯಲ್ಲಿ ಸ್ವಲ್ಪ ನೋಡಿ ಉಪ್ಪು ಹಾಕಿದೆ. ಬೇಯುವಾಗ್ಲೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ, ರುಚಿಗೆ ಉಪ್ಪು ಹಾಕಿ. ಅದೆಲ್ಲ ನಾನು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿರೋ ವಿಷಯವೇ. ಈಗ ನಾನು ನುಣ್ಣಗೆ ಅರ್ದು ತಂದು ಇದಕ್ಕೆ 1 ಕ್ಯೂಬ್ನಷ್ಟು ಅಮೂಲ್ ಚೀಸ್ ಹಾಕ್ತೇನೆ. ಚೀಸ್ ಟೊಮೆಟೊ ಚಟ್ನಿ ಎಲ್ಲ ಸುರಿಗೆ ಹಾಕಿದ್ರೆ ಅದು ಚೀಸ್ ತೆಗೆದು ಜಾರ್ತದೆ ಟೊಮೆಟೊ. ಅದಕ್ಕಾಗಿ ಒಂದ್ಸಲ ನೀವು ಅರ್ಧ ಬಂದ ನಂತರ ಪುನಃ ಚೀಸ್ ಹಾಕಿ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಅರ್ದು ತಂದು ನೋಡಿ. ಈಗ ಚಟ್ನಿ, ಚೀಸ್ ಟೊಮೆಟೊ ಚಟ್ನಿ ರೆಡಿ ಆಯ್ತು. ಇಷ್ಟು ಇದನ್ನು ನೀವು 2 ರಿಂದ 3 ದಿವಸ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು. ನಿಮ್ಗೆ ಟಿಕ್ಕ ಉಳಿದ್ರೆ ಅದನ್ನು ಫ್ರೈ ಮಾಡಿದಾಗ ಈ ಚಟ್ನಿಯನ್ನು ಸರ್ವ್ ಮಾಡುದು. ನೋಡಿ ಟಿಕ್ಕ ನೋಡಿ ಈಗ ಗಟ್ಟಿ ಆಯ್ತು ನೋಡಿ. ಎಲ್ಲದು ನಾವು ಕಡ್ಲೆ ಹಿಟ್ಟು ಎಲ್ಲ ಹಾಕಿದೇವಲ್ಲ, ಗ್ರೌಂಡ್ ನಟ್ ಪೌಡರ್ ಹಾಕಿದ್ದೇವಲ್ಲ, ಅದು ಪೀನಟ್ ಪೌಡರ್, ಅದು ಎಲ್ಲ ಎಳ್ಕೊಂಡು ಗಟ್ಟಿ ಆಯ್ತು. ಈಗ ನಾವು ಟಿಕ್ಕದ ಶೇಪ್ ಕೊಡುವ. ರೌಂಡ್ ಕೊಡ್ಬೋದು, ಸಿಲಿಂಡರ್ ಶೇಪ್ ಕೊಡ್ಬೋದು, ಯಾವ ತರ ಬೇಕಾದ್ರೂ ಕೊಡ್ಬೋದು. ನಾನು ಇವತ್ತಿದನ್ನು ಹೆಲ್ದಿ ವರ್ಷನ್ ಅಂತ ಹೇಳ್ತಾ ಇದ್ದೇನೆ ನಿಮ್ಗೆ. ಶಾಲೋ ಫ್ರೈ ಮಾಡಿ ತೋರ್ತೀನಿ. ನೀವು ಡೀಪ್ ಫ್ರೈಯೂ ಮಾಡ್ಬೋದು. ಡೀಪ್ ಫ್ರೈ ಮಾಡ್ಬೇಕಾದ್ರೆ ಕೆಲವರಿಗೆ ನಿಮ್ಗೆ ಹೆದರಿಕೆ ಇದ್ದವ್ರು ಇದನ್ ಬೇಕಾದ್ರೆ ಮೈದಾ ಹಿಟ್ಟದ ಸ್ಲರಿ ಮಾಡಿ ಮುಳುಗಿಸಿ ಬಿಟ್ಟು ನೀವು ಡೀಪ್ ಫ್ರೈ ಮಾಡ್ಬೋದು. ಡೈರೆಕ್ಟ್ ಹಾಕ್ಲಿಕ್ಕೆ ಯಾರದೋ ಒಡೆದು ಹೋಗ್ತಂತ ಹೆದರಿಕೆ ಇದ್ರೆ ಹೇಳಿದ್ ನಾನು ಇವತ್ತು ಶಾಲೋ ಫ್ರೈ ಮಾಡ್ತೀನಿ, ಹೆಲ್ದಿ ವರ್ಷ. ಯಾಕಂದ್ರೆ ಇಲ್ಲಿ ಸೆಕೆಗಾಲದಲ್ಲಿ ಎಣ್ಣೆ ಪಾಸೆ ಎಲ್ಲ ತಿಂದ್ರೆ ಗಂಟ್ಲೆಲ್ಲ ಕೈ ಕೊಡ್ತದೆ, ಅದಕ್ಕಾಗಿ ಸಮ್ಮರ್ ಸೀಸನ್ ಅಲ್ಲ. ಸೊ ನಾನು ಇವತ್ತು ಇದೇ ತರ ಎಲ್ಲ ಟಿಕ್ಕ ರೆಡಿ ಮಾಡಿ ಶಾಲೋ ಫ್ರೈ ಮಾಡೋದು ತೋರಿಸ್ತೇನೆ. ಈಗ ನಾವು ಫ್ರೈಯಿಂಗ್ ಪೋರ್ಷನ್ ಹತ್ರ ಹೋಗುವ. ಇಲ್ಲಿ ನೋಡಿ, ನಾನು ನಾನ್ ಸ್ಟಿಕ್ ತವ ಇಟ್ರೆ ನೀವು ಭಾರಿ ಒಳ್ಳೇದು. ಸೊ ಅದರಲ್ಲಿ ನನಗೆ ಸಿಮ್ಮಲ್ಲಿ ಅಂದ್ರೆ ಸಣ್ಣ ಗ್ಯಾಸ್ ಅಲ್ಲಿ ತವ ಇಟ್ಟಿದ್ದೇನೆ. ಇದನ್ನು ಶಾಲೋ ಫ್ರೈ ಮಾಡ್ಲಿಕ್ಕೆ ನೀವು ಆಯಿಲ್ ಅಲ್ಲಿಯೂ ಮಾಡ್ಬೋದು, ಕುಕ್ಕಿಂಗ್ ಆಯಿಲ್ ಅಲ್ಲಿಯೂ. ನಾನು ಇವತ್ತು 1 ಟೇಬಲ್ ಸ್ಪೂನ್, ಸ್ಪೂನ್ ಸಣ್ಣದುಂಟು, 1 ಟೇಬಲ್ ಸ್ಪೂನ್ ನಾನು ಇಲ್ಲಿ ಗೀ ಹಾಕಿದ್ದೇನೆ. ಸಮ್ಮರ್ ಅಲ್ಲ, ಹೀಟ್ ಇರ್ತದಲ್ಲ, ಅದಕ್ಕಾಗಿ ನಾನು ಗೀ ಹಾಕಿ ಗೀಯನ್ನು ಫುಲ್ಲು ತವಕ್ಕೆ ಸ್ಪ್ರೆಡ್ ಮಾಡಿದೆ. ಈಗ ನಾನು ಆಗ ಟಿಕ್ಕ ರೆಡಿ ಮಾಡಿ ಇಟ್ಟಿದ್ದೇನಲ್ಲ, ಅದನ್ನು ಒಂದೊಂದೇ ಹಾಕ್ತಾ ಬರ್ತೇನೆ. ಹಾಕ್ತಾ ಬಂದು ಇದನ್ನು ನೋಡಿ, ಎಲ್ಲ ಟಿಕ್ಕವನ್ನು ಇದರಲ್ಲಿ ಸೆಟ್ ಮಾಡಿ ಇದನ್ನು ಲಿಡ್ ಮುಚ್ಚಿ ನಾವು ಬೇಯಿಸ್ಬೇಕು. ಅದು ಕೂಡ ಸಣ್ಣ ಗ್ಯಾಸ್ ಅಲ್ಲಿ ಲಿಡ್ ಮುಚ್ಚಿ ಒಂದು 10 ಮಿನಿಟ್ಸ್ ನೀವು ಪೇಷನ್ಸ್ ಬೇಯಿಸ್ಲಿಕ್ಕೆ ಕೊಡ್ಬೇಕು. ಯಾಕಂದ್ರೆ ಒಳಗಡೆ ಹಸಿ ಇರಬಾರ್ದು ಇದು. ಯಾಕಂದ್ರೆ ಶಾಲೋ ಫ್ರೈ ಮಾಡುವಾಗ ನಾವು ಪೇಷನ್ಸ್ ಯೂಸ್ ಮಾಡ್ಲೇಬೇಕು. ನಿಮ್ಗೆ ಅಷ್ಟು ಪೇಷನ್ಸ್ ಇಲ್ಲದವ್ರು ನೀವು ಡೀಪ್ ಫ್ರೈಗೆ ಹೋಗ್ಬೋದು. ಡೀಪ್ ಫ್ರೈ ಮಾಡಬಾರ್ದಂತ ಏನು ಇಲ್ಲ. ಇದನ್ನೆಲ್ಲ ಟಿಕ್ಕವನ್ನು ನಾನೀಗ ಈ ತವದ ಮೇಲೆ ಸೆಟ್ ಮಾಡಿ ಲಿಡ್ ಮುಚ್ಚಿ ಬೇಯಿಸಿ ಪುನಃ ಇದನ್ನು ಟರ್ನ್ ಮಾಡ್ಲಿಕ್ಕೆ ಉಂಟು. ಅದು ಟರ್ನ್ ಮಾಡ್ತಾ ಮಾಡ್ತಾ ನಾವು ಇದನ್ನು ಬೇಯಿಸ್ಬೇಕು. ಇದೇ ತರ ಟಿಕ್ಕವನ್ನು ಈಗ ನಾನು ಲಿಡ್ ಮುಚ್ಚಿದೆ. ಲಿಡ್ ಮುಚ್ಚಿ ಈಗ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. 5 ನಿಮಿಷ ಬೆಂದ ನಂತರ ಟಿಕ್ಕ ಈ ತರ ರೆಡಿ ಆಗ್ತದೆ. ಇದನ್ನು ಪುನಃ ಉಲ್ಟ ಮಾಡಿ ಪುನಃ ಒಂದು 5 ನಿಮಿಷ ಇದನ್ನು ಫುಲ್ ಎಲ್ಲ ಟಿಕ್ಕವನ್ನು ನೀವು ಮುಚ್ಚಿಬಿಟ್ಟು ಉಲ್ಟ ಮಾಡ್ಬೇಕು. ಉಲ್ಟ ಮಾಡಿ ಪುನಃ ಲಿಡ್ ಮುಚ್ಚಿ ಪುನಃ ಬೇಯಿಸ್ಬೇಕು. ಹಾಗೆ ಸೈಡ್ ಅಲ್ಲಿ ಎಲ್ಲವನ್ನು ಬೇಯಿಸ್ಬೇಕು. ನಿಮ್ಗೆ ಅದು ಬೆಂದದ್ದು ಗೊತ್ತಾಗ್ತದೆ. ಅದು ನೀವು ತೆಗೆಯುವಾಗ ಉಂಟಲ್ಲ, ಕ್ರಿಸ್ಪಿ ಸೌಂಡ್ ಬರ್ತದೆ ಪ್ಲೇಟಿಗೆ ಹಾಕುವಾಗ. ಸಿಮ್ಮಲ್ಲಿ ಇಟ್ಟುಬಿಟ್ಟು ನೀವು ಸಣ್ಣ ಗ್ಯಾಸ್ ಅಲ್ಲಿ ಇಟ್ಟುಬಿಟ್ಟು ಬೇಯಿಸ್ಬಿಟ್ಟು ನೀವು ಬೇರೆ ಕೆಲಸವೂ ಮಾಡ್ಬೋದು. ಅದರಷ್ಟಕ್ಕೆ ಬೇಯ್ತಾ ಇರ್ತದೆ ನೋಡಿ. ಈ ತರ ಟಿಕ್ಕ ರೆಡಿ ಆಗ್ತದೆ. ಇದೇ ತರ ಎಲ್ಲ ಟಿಕ್ಕವನ್ನು ನೀವು ಫ್ರೈ ಮಾಡೋದು. ನಾನೀಗ ಪ್ಲೇಟಿಗೆ ಒಂದೊಂದೇ ಟಿಕ್ಕವನ್ನು ತೆಗೀತೇನೆ ನೋಡಿ. ಇದೇ ತರ ಮತ್ತೆ ಪ್ಲೇಟಿಗೆ ಹಾಕುವಾಗ ಉಂಟಲ್ಲ, ಕ್ರಿಸ್ಪಿನೆಸ್ ಸೌಂಡ್ ಬರ್ತದೆ ನೋಡಿ. ಇಲ್ಲಿಗೆ ನಮ್ದು ಹೆಲ್ದಿ ಆದ ಮೂಂಗ್ ದಾಲ್ ಟಿಕ್ಕ ರೆಡಿ ಆಯ್ತು. ನಾನು ಕಟ್ ಮಾಡಿಯೂ ತೋರಿಸ್ತೇನೆ. ಈ ರೆಸಿಪಿ ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಇದೇ ತರ ಹೆಲ್ದಿ ರೆಸಿಪಿ ನಿಮ್ಗೆ ಶೇರ್ ಮಾಡ್ತಾ ಇರ್ತೇನೆ. ನೀವು ನಿಮ್ಮ ಸಪೋರ್ಟ್ ನಂಗೆ ಯಾವಾಗ್ಲೂ ಬೇಕು. ನಾನು ಸಹ ಬರುವಾಗ ಒಂದು ಒಳ್ಳೆ ವಿಡಿಯೋ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ